ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಕುಟೀರ ಕನ್ನಡ ವ್ಲಾಗ್ಸ್. ಈ ಸಲ ನಾನು ಇಡ್ಲಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಶ್ರೀಕೃಷ್ಣ ತುಳಸಿ ಇಡ್ಲಿ ದೋಸೆ ಬ್ಯಾಟರಲ್ಲಿ ಇಡ್ಲಿ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ. ಆ್ಯಕ್ಚುಲಿ ದೋಸೆ ತುಂಬ ಚೆನ್ನಾಗಿತ್ತಲ್ಲ, ಇಡ್ಲಿ ನೋಡೋಣ ಒಂದ್ಸಲ ಅಂತ. ನಮ್ಮನೇಲಿ ಇಡ್ಲಿ ಅಂದರೆ ನಾವು ರವೆ ಇಡ್ಲಿ ಮಾಡೋದು. ಅಂದರೆ ಉದ್ದಿನಬೇಳೆ ಮತ್ತು ಇಡ್ಲಿ ರವೆ ಹಾಕಿ ಮಾಡೋದು. ನಾವು ಅಕ್ಕಿ ಎಲ್ಲ ಉಪಯೋಗಿಸಲ್ಲ ಮನೇಲಿ. ಸೊ ಇದು ಹೊರಗಡೆಯಿಂದ ಯಾವತ್ತೂ ಟ್ರೈ ಮಾಡಿಲ್ಲ. ಇನ್ನು MTRದು ಟ್ರೈ ಮಾಡಿದೇವಿ. ಇದನ್ನು ನೋಡೋಣ ಹೆಂಗಿರುತ್ತೆ ಅಂತ ತೊಗೊಂಡು ಬಂದಿದ್ದು ಡೀಪ್ ಫ್ರಿಜ್ಜಲ್ಲಿ ಇಟ್ಟಿದ್ರಿಂದ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ಅಂದರೆ ಅದು ಒಳಗಡೆ ಸ್ವಲ್ಪ ಕರಗಿದ ಮೇಲೆ ಅದರಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು, ಹಿಂದಿನ ದಿನ ರಾತ್ರಿಯೇ ಕಲಸಿ ಇಡಬೇಕು ಅಂತ. ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಕಲಸಿ ಇಡಬೇಕು. ಆಮೇಲೆ ಬೆಳಗ್ಗೆ ಎದ್ದು ಭಾನುವಾರ ಅಲ್ವಾ, ಸ್ವಲ್ಪ ಲೇಟಾಗೆಲ್ಲ ಎದ್ದಿದ್ದು. ಸೊ ಇಡ್ಲಿ ಸ್ಟ್ಯಾಂಡಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಸವರ್ಬಿಟ್ಟು, ನಮ್ಮಮ್ಮ ಎಲ್ಲ ಕೈಯಲ್ಲೇ ಕಲಸೋದು ಆಯಿತು. ನಾನು ಸೌಟು ಹಾಕಿ ಅಂತ ಹೇಳಿದೆ. ನಮ್ಮಮ್ಮ ಮನೇಲಿ ಎಲ್ಲ ಯೂಶ್ವಲಿ ಹಾಗೆ ಮಾಡೋದು. ಸೊ ಇಡ್ಲಿ ಸ್ಟ್ಯಾಂಡ್ಗೆ ಇಡ್ಲಿ ಹಿಟ್ಟೆಲ್ಲ ಹಾಕಿದ್ವಿ. ಆ್ಯಕ್ಚುಲಿ ಅಂತಂದರೆ ಹಿಟ್ಟು ನೀರಾಯಿತು ಅಂತ ಅಂದ್ಕೊಂಡ್ವಿ. ಅದರಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಒಂದು ಸ್ವಲ್ಪ ನೀರು ಹಾಕಿ ಅಂತ. ನಾನು ಹಾಕಿದೆ, ಫುಲ್ ನೀರಾಯಿತು. ಮತ್ತು ಈ ಸ್ಟ್ಯಾಂಡ್ ನೋಡ್ತಿದ್ದೀರಲ್ಲ, ಇದು ನನ್ನ ಮಗಳಿಗೆ ಆಯಿತಾ. ಪುಟಾಣಿ ಇಡ್ಲು, ಅಂದರೆ ದೊಡ್ಡದಂದರೆ ದೊಡ್ಡದು ಅಂತ ಹೇಳ್ತಾಳೆ. ಈ ಪುಟಾಣಿದಾದರೆ ಗೊತ್ತಾಗಲ್ಲ, ಆಡ್ಕೊಂಡು ತಿಂದ್ಬಿಡ್ತಾಳೆ ಅಂದ್ಬಿಟ್ಟು ನಮ್ಮ ತಾಯಿ ಅದೇ ಕೆಲಸಕ್ಕೆ ತೊಗೊಂಡು ಬಂದಿದ್ದು ಅಂಗಡಿಯಿಂದ. ಸೊ ತೊಗೊಂಡು ಬಂದು ಒಂದು 20 ಮಿನಿಟ್ಸ್, ಮಾಮೂಲಿ ನಮ್ಮ ಮನೇಲಿ ಇಡ್ಲಿ ಸ್ಟ್ಯಾಂಡಲ್ಲಿ ಅಲ್ಲ, ಕುಕ್ಕರಲ್ಲಿ ನಾವು ಇಡ್ಲಿ ಬೇಯಿಸಿದ್ದು. ನಿಮಗೆ ಕಾಣುತ್ತಾ ಕ್ಯಾಮ್ರಾಗೆಲ್ಲ ಫುಲ್ ಹೊಗೆ ನೋಡಿ, ಬಿಸಿ ಬಿಸಿ. 20 ಮಿನಿಟ್ಸ್ ಆದಮೇಲೆ ತೆಗೆದ್ವಿ. ನಾನು ಅಂದ್ಕೊಂಡೆ ನೀರಾಗಿತ್ತಲ್ವ ಹಿಟ್ಟು, ಚೆನ್ನಾಗಿರುತ್ತಲ್ವ ಅಂತ. ಸೀರಿಯಸ್ಲಿ ಹೇಳ್ತೀನಿ, ತುಂಬ ಚೆನ್ನಾಗಿದೆ, ಮೆತ್ತಗಿದೆ, ಸಾಫ್ಟು ಇತ್ತು. ನಿಜ ಹೋಟ್ಲದ್ದು ಮಲ್ಲಿಗೆ ಇಡ್ಲಿ ಅಂತ ಹೇಳಲ್ವ, ಆ ಥರ ಒಂದಿತ್ತು. ಎಲ್ಲ ಬಾಕ್ಸ್ಗೆಲ್ಲ ಹಾಕಿ ಇಡ್ತಿದ್ವಿ. ಅವಳಿಗೆ ಸಪ್ರೇಟ್ ಬಾಕ್ಸ್, ಪುಟಾಣಿದೆ ನನ್ನ ಮಗಳಿಗೆ. ನಾನು ತಿಂದೆ ಆ್ಯಕ್ಚುಲಿ, ಸೂಪರ್ ಇದೆ ಆಯಿತಾ. ನಮ್ಮಮ್ಮ ಮಾವಿನಕಾಯಿ ಚಟ್ನಿ ಬೇರೆ ಮಾಡಿದರು. ಇಡ್ಲಿ ಸಾಫ್ಟಾಗಿ, ಅಂದರೆ ನನಗೆ ನೈಸ್ ಗಂಜಿ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಿಜ ಇಲ್ಲ, ತುಂಬ ಚೆನ್ನಾಗಿತ್ತು. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಪ್ಲೀಸ್ ಒಂದ್ಸಲ ಯೂಸ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ನೋಡಿ. ದೋಸೆನೂ ಚೆನ್ನಾಗಿದೆ ಆ್ಯಂಡ್ ಇಡ್ಲಿನೂ ಸೂಪರ್ ಇದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ತಿಂತಿದ್ಯಾ? ಇಡ್ಲಿ. ಚೆನ್ನಾಗಿದೆಯಾ? ಹಾಂ, ಇಷ್ಟ ಆಯ್ತಾ? ತುಳಸಿ ಇಡ್ಲಿ ಬ್ಯಾಟರ್ ಸೂಪರ್. ಸೂಪರ್. ರೈಟ್ ಹ್ಯಾಂಡ್ ಇಡ್ತೀನಿ ನೋಡು, ಒಂದೇ ತಿಂದ್ರಾಗಿದ್ದಿ ನೋಡಿ. ನನ್ನ ಮಗಳು ಖುಷಿಯಾಗಿ ತಿಂತಾಳೆ. ಚಿಕ್ಕದು ಪುಟಾಣಿದಲ್ವಾ, ತಿಂದಂಗೆ ಗೊತ್ತೇ ಆಗಲ್ಲ, ಸಾಫ್ಟಾಗಿ ಒಂದೇ ಇದಕ್ಕೆ. ಸೊ ನೀವು ಸಹ ಮನೇಲಿ ಒಮ್ಮೆ ಟ್ರೈ ಮಾಡಿ. ತುಳಸಿ ಇಡ್ಲಿ ದೋಸೆ ಬ್ಯಾಟರ್ ಹೆಂಗಿದೆ ಅಂತ ತಿಳಿಸಿ ಆಯಿತಾ. ಆ್ಯಂಡ್